ಏನು ಮನೆಗೆ ಯಾರು ಕಾಣಕತ್ತೇ ಇಲ್ಲ. ಅಪ್ಪ ಅವ್ವ ಏನಂತವ ನಿನ್ನ ಗಂಡಂದು ಎದಕ್ಕಂಗೆ ಕೈ ಮಾಡ್ತಾನಂತೆ ಕುಡ್ಕೊಂಬಂದು ಎಲ್ಲಕ್ಕಂಗೆ ಕರೀಲಿ. ರೂಮ್ನಾಗ ಮಕ್ಕಂಡ ನೋಡಿ ಕುಡ್ಕೊಂಬಂದು ಇನ್ನೇನು ಇರುತ್ತೆ. ಒಂದು ಕೆಲಸ ಬಗ್ಸಿ ಏನು ಮಾಡೋದು ಗೊತ್ತಿಲ್ಲ, ಕುಡಿಯೋದು ಮಕ್ಕಳೋದು ಇದು ಒಂದೇ ಗೊತ್ತಿರೋದು ಅವ್ರಿಗೆ. ಕುತ್ಕೊ ಬರ್ರಿ, ಚಹಾ ಮಾಡ್ಕೊಂಬರ್ತೀನಿ. ಬೇಡವ ಚಾಗಿ ಏನು ಬೇಡ, ನಮಗೂ ಕೆಲಸ ಏನೋ ಇವು ಅದಾವು. ಮತ್ತು ನೀನು ಬಂದು ಹೇಳೋಗೊಂದು ಭಾಳ ಇದು ಮಾಡಿದಲ್ಲ ಅದಕ್ಕೆ ಬಂದ್ವಿ. ಕರಿ ಹೋಗಿ ನಿನ್ನ ಗಂಡನಿಲ್ಲ ನಾನು ಹೋಗವ, ಯಾಕೆ ಬೇಜಾರು ಮಾಡ್ಕೊಂತಿ? ನಾವು ಬಂದವಲ್ಲ ನೀವಪ್ಪ, ನಾವು ಸರಿಯಾಗಿ ಹೇಳ್ಕೊ ಹೋಗು. ಹೌದು, ವಿಕಿ ಹೇಳಿದಾಳ, ಅಮ್ಮಲ್ಲಿ ಎಲ್ಲಿದಾಳ? ಆಕಿ ಮಕ್ಕಂಡಾಳ, ಹೀಗೆ ಬಸ್ತಂತೇಳಿ. ಪಾಪ ನಮ್ಮ ಮಗಳ ಮಕ್ಕ ನೋಡ್ರಿ ಹಂಗಾಗ್ಬಿಟ್ಟೈತಿ. ಪಾಪ ಕರೆಕ್ಟಾಗಿ ಊಟ ಮಾಡ್ತತೋ ಇಲ್ಲ. ಇಂಥ ಗಂಡಿದ್ರ ಇನ್ನೇನು ಪಾಪ ಊಟ ಮಾಡ್ತಾಳೆ. ನಂಟು ದುಡಿಯೋದು ಗೊತ್ತಿಲ್ಲ ಏನಿಲ್ಲ, ಬರೀ ಕುಡಿದು ಬಂದು ಗಲಾಟೆ ಮಾಡ್ತಾಳಂತೆ. ಪಾಪ ನನ್ನ ಮಗಳಿಗೆ ಇವನಿಗೆ ಕೊಟ್ಟು ತಪ್ಪು ಮಾಡಿಬಿಟ್ಟೆ. ರೀ ರೀ ನಮ್ಮ ಅಪ್ಪ ಅವ ಬಂದಾರ, ಬರ್ರಿ ಮಾತಾಡ್ಬೇಕಂತೆ. ನನ್ನ ಹತ್ರ ಏನು ಮಾತಾಡ್ಬೇಕಂತೆ? ಓಹ್ ನಾನು ಎದ್ದೇಳಂಗಿಲ್ಲ ಮಕ್ಕಬೇಕು ನಾನು. ಏನಂತವ ನಿನ್ನ ಗಂಡು ಬರ್ತಾನಂತೆ ಅಲ್ಲಿಗೆ ಬರ್ಬೇಕಂತೆ. ಮಾವ ಬಂದೆ ಬಂದೆ ಮಾವ. ಕೂತ್ಕೋರಿ ಬಿ, ಏನರ ಟಿಫನ್ ಏನರ ಮಾಡ್ತೀನಿ. ಇಲ್ಲವ ಏನೂ ಬೇಡ, ಎಲ್ಲ ನಾವು ಮುಗಿಸ್ಕೊಂಡ ಬಂದ್ವಿ. ಮಹೇಶ್ ಬರಲಿಲ್ಲ? ಇಲ್ಲವ, ಅವನು ಕೆಲಸಕ್ಕೆ ರಜೆ ಹಾಕಂಗಿಲ್ಲಂತೆ. ಅದಕ್ಕೆ ಮತ್ತೆ ಮೊನ್ನೆ ಎದಕ್ಕೆ ರಜೆ ಹಾಕಿದ್ದ, ಇವತ್ತು ಬಿಟ್ಟರೆ ಮತ್ತೆ ಇದಾಕತಿ. ನೀವು ಹೋಗಿ ಮಾತಾಡ್ಕೊಂಬರ್ರಿ, ಮತ್ತು ಇನ್ನೊಂದ್ಸರಿ ನಾನು ಯಾವಾಗ ಹೋಗಿ ಬರ್ತಾನೆ ಅಂತ ಅಂದ. ಅದಕ್ಕೆ ನಾವಿಬ್ಬರು ಬಂದೆ ನೋಡಿ. ಮಾವ ಅತ್ತಿ ಯಾವಾಗ ಬಂದ್ರಿ? ಆರಾಮಿದ್ದೀರಾ? ಹ್ಞೂನಪ್ಪ ಆರಾಮದೀವಿ. ಬಾ ಕುತ್ಕೋ, ಬಾ ಮಾತಾಡ್ಬೇಕಾಗಿತ್ತು ನಿನ್ನ ಹತ್ರನ. ಅಲ್ಲ ನನ್ನ ಮಗಳಿಗೇನು ಹೇಳೋರು ಕೇಳೋರು ಯಾರಿಲ್ಲ ಅನ್ಕೊಂಡು ನೀನು? ಅಯ್ಯ ಮಾವ ನಾನೆಲ್ಲ ಹಂಗಂದೆ. ಅದಿರಪ್ಪ ನೀವು ಅದಿರ ಹತ್ತಿರದಿರ ಅವ್ರ ತಮ್ಮದನ, ನಾನೆಲ್ಲಿ ಯಾವಾಗ ಹಂಗಂದೆ? ಕೇಳ್ರಿ ನಿನ್ನ ಮಗಳು. ಬಾಯ್ ಬಿಟ್ಟು ಅಂದಿಲ್ಲ, ನೀನು ನಡ್ಕೊಂಡೋದು ಮತ್ತೆ ಹಂಗೈತಿ. ಯಾಕೆ ಜಾಸ್ತಿಗೆ ತಂತಾರ ಕುಡಿದು ಬರೋದು, ಹೋಗ್ಲಿ ಬಿಡು ಕುಡಿತಾನೆ ಇರ್ತಾನೆ ಅವ್ನ ಪಡೆಗೆ ಇರ್ತಾನೆ ಅಂತಂದ್ರೆ ಯಾಕೆ ಇತ್ತೀಚೆಗೆ ಭಾಳ ಹೊಡೆಯೋದು ಕೈ ಮಾಡೋದು ಹಗಲತ್ತ ಕುಡ್ಕೊಂಬರೋದು ಮಾಡಕತ್ತಿ ಅಂತೆಲ್ಲ. ಅದೆಲ್ಲ ಕೆಲ್ಸಕ್ಕೆ ಹೋಗ್ತಿದ್ದಂತೆ, ಅದು ಬಿಟ್ಟು ಕುತ್ಕೊಂಡು ಅಂತೆ. ಇದೇ ಏನು ಬಾಳೆ ಮಾಡೋದು ನೀನು? ನನ್ನ ಮಗಳನ್ನ ಅದಕ್ಕೆ ಕೊಟ್ಟೇವೆ ನಿನ್ನ ಮನೆಗೆ? ಅಯ್ಯ ಮಾವ ಕೆಲಸ ಬಿಟ್ಟಾರಂದ್ರೆ ಕೆಲಸ ಹುಡ್ಕೋಕೆ ಟೈಮ್ ಬೇಕಲ್ಲ. ಕೆಲಸ ಹುಡ್ಕೋಕತ್ತೀನಿ. ಕೆಲಸ ಹುಡ್ಕೋಕತ್ತಿದ್ರೆ ಅಕ್ಕಿ ಮನೆಗೆ ಕುಂತನ ನೀನು ಯಾರು ಬಂದು ಹಿಂಗೆ ಕೇಳ್ತಿದ್ದಿಲ್ಲ. ಹೋಗ್ಬಿಡು, ಒಂದು ಕೆಲಸ ಹೋಗೈತೀವಿ, ಇನ್ನೊಂದು ಏನು ಒಂದೆರಡು ಕೆಲಸ ಸಿಗಲ್ಲ ಹುಡುಕ್ತಾನಂತ ಸುಮ್ಮತಿದ್ದೆ. ಕೆಲಸ ಇಲ್ಲ ಅಂತೆ, ಮತ್ತು ಕುಡಿಯೋಕೆ ದುಡ್ಡು ಬರ್ತಾವೆ ನಿನಗೆ. ಹಗಲತ್ತ ಕುಡ್ಕೊಂಬರ್ತೀಯಂತೆ, ಅವಾಗ ಇವಾಗ ಅನ್ನಂಗಿಲ್ಲಂತೆ. ಯಾವಾಗ ಬೇಕಾವಾಗ ಬರುತ್ತೆ, ಯಾವಾಗ ಬೇಕಾವಾಗ ಓದು ಮಾಡ್ತೀಯಂತೆ. ಯಾಕೆ ನೀನು ಯಾಕೆ ಹೊಡಿದಿ ನನ್ನ ಮಗಳಿಗೆ? ಇಲ್ಲಿ ಬಿಡು ಮಾವ, ನಾನೇ ಕೊಡಿಲ್ಲ ನಿನ್ನ ಮಗಳಿಗೆ. ನಿನಗೆ ಯಾರು ಹೇಳಿದ್ರು? ನಾನೇನು ಕೈ ಮಾಡಿಲ್ಲ ಬಿಡ್ರಿ. ಯಾಕೆ ಸುಳ್ಳು ಹೇಳ್ತೀರಿ? ನೀನು ಮಧ್ಯಾಹ್ನಕ್ಕೆ ಕುಡ್ಕೊಂಬಂದು ಹೊಡಿಲಿಲ್ಲ ನನಗೆ. ಇವ್ರನ್ನ ಕರಿಲ್ಲ ಶಂಕರಣ್ಣವ್ರನ್ನ, ಅವ್ರು ಬಂದು ಹೇಳಿನಾಗಲ್ಲ ಸುಮ್ಮನಾಗಿದ್ದು, ಮತ್ತು ಅವ್ರಿಗೂ ಮರ್ಯಾದಿಂದ ಮಾತಾಡ್ತೀರಿ ಯಾರನ್ನ ಹೇಳಕ್ಕೆ ಬಂದ್ರೆ. ನಿನ್ನ ತೋರ್ ಮನೆ ಕರೆಸಿ ಜೋರು ಮಾಡಿಸ್ತೀವಿ ನನಗೆ. ಅಲ್ಲೇನು ಮಾತಾಡ್ತೀವಿ, ಇಲ್ಲಿ ತಿರುಗಿ ಮಾತಾಡ. ಏನು ಮಾವ ಒಂದಿಟ್ಟು ಮರ್ಯಾದೆ ಇಲ್ದಂಗೆ ಮಾತಾಡ್ತಿ. ಅಲ್ಲಪ್ಪ, ಅಳಿಯನ್ನ ಮರ್ಯಾದೆ ನೀನು ಉಳಿಸ್ಕೊಂಡು ಏನಪ್ಪ? ಹೌದು, ನನ್ನ ಮಗಳು ಏನು ಮಾಡೋಣ ಪಾಪ. ನೀನು ಎಷ್ಟು ಕುಡಿದ್ರು ಏನು ಮಾಡಿದ್ರು ಸ್ವಲ್ಪ ದಿನ ಏನು ಹೇಳಿದ್ದಿಲ್ಲ ಆಕೆ ಹೋಗ್ಬಿಡಪ್ಪ ಅಂತಂದು. ಈಗ ಪಾಪ ತೀರ ಇದು ಮಾಡಕತ್ತೆ ಅಂತೆ. ಹೊಡೆಯೋದು ಯಾಕೆ, ಕುಡಿಯೋದು ಯಾಕೆ? ನೀನು ಆ ಕುಡಿಯೋದು ಫಸ್ಟಿಗೆಲ್ಲ ಇದ್ದಿದ್ದಿಲ್ಲ, ಈಗೀಗ ಅದು ಚಟ ಇದು ಎದಕ್ಕೆ ಕಲ್ತೀಯನ? ಸುಮ್ಮನೆ ನೀನು ನೆಮ್ಮದಿ ಆಗಿರಂಗಿಲ್ಲ, ಮನೇನು ನೆಮ್ಮದಿ ಆಗಿರಂಗಿಲ್ಲ. ಬಿಟ್ಬಿಡಪ್ಪ ಕುಡಿಯೋದು, ಅದಕ್ಕೆ ಸುಮ್ಮನೆ ಯಾಕೆ ಕುಡಿತಿ? ಮಾವ ನಾನೇನು ಸುಮ್ಮನೆ ಹೊಡೆದಿಲ್ಲ ನಿನ್ನ ಮಗಳಿಗೆ. ಬರೀ ತಿರುಗಿ ಮಾತಾಡ್ತಾಳೆ. ಆ ಗಂಡನ ಮರ್ಯಾದೆ ಇರಲ್ಲ. ನನಗೆ ಏನಾರ ಕೆಲಸ ಇರಾಕ್ಪಟ್ಟ. ಏನು ಕೆಲಸ ಹೇಳ್ತಾಳೆ ನಿನಗೆ? ಏನೋ ಕೆಲಸ ಬಿಟ್ಟು ಮನೆಗೆ ಕುಂತ್ರಿ ಅದಕ್ಕೆ ಏನೋ ತರಕ ಅದು ಮಾಡಕ್ಕೆ ಹೇಳ್ತಾಳ. ಯಾಕೆ ಯಾರ ಮನೆಗೆ ತಂದು ಕೊಡ್ತೀನಿ ನೀನು? ನಿನ್ನ ಮನೆಗೆ ತಂದು ಕೊಡಂಗಿಲ್ಲ. ಕುಡಿಯೋಕೆ ಅಲ್ಲಿವರೆಗೂ ಬಾರ್ವರೆಗೂ ಹೋಗಿತ್ತು, ಇಲ್ಲೇ ಒಂದಿಟ್ಟೇನು ಅಂಗಡಿ ತಗೊಂಬ ಅಂತಂದ್ರೆ ತರಕಾಗಲ್ಲ ನಿನಗೆ. ನನ್ನ ಮಗಳು ಎಲ್ಲ ಹೇಳಿದ್ ಬರೀ ಒಂದು ಪಾಕೆಟ್ ಹೋಗಿ ಮೊಸರು ತಗೊಂಬ ಅಂದಕ್ಕೆ ಅಷ್ಟೆಲ್ಲ ಗಲಾಟೆ ಮಾಡ್ಕೊಂಡು ಹೋದಂತೆ. ಕುಡಿಯೋಕೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗಿರ್ತಿಲ್ಲ, ಅವಾಗ ಏನು ಅನ್ಸಂಗಿಲ್ಲ ನಿನಗೆ? ಅಯ್ಯೋ ಮಾವ, ಗಂಟೆ ಎಂತ ಅಂದಮೇಲೆ ಸಣ್ಣ ಪುಟ್ಟ ಜಗಳ ಬಂದೇ ಬರ್ತಾವೆ. ನೀವು ಬಂದು ಹಿಂಗೆ ಜೋರು ಮಾಡಿದ್ರೆ ಹಂಗೆ? ಸಣ್ಣ ಪುಟ್ಟ ಜಗಳ ಆಗಿದ್ರೆ ನಾವು ಬಂದು ಕೇಳ್ತಿದ್ದಿಲ್ಲಪ್ಪ. ತೀರಾ ಹೊಡೆಯ ಲೆವೆಲ್ಗೆ ಹೋಗಿದ್ಕ ಬಂದು ಕೇಳೋದು. ಈಗ ಕುಡಿದು ನಿಷೇಧ ಆಗಿರ್ತೀನಿ. ನಿನಗೇನು ತಿಳಿತೈತಿ? ಸಣ್ಣ ಹುಡುಗಿ ಐತಿ, ಅದ್ರ ಮುಂದೆ ಹೊಡಿತೀನಿ ಅಂತ ಅಷ್ಟು ಗೊತ್ತಾಗಲ್ಲ ನಿನಗೆ? ನಿನಗೋಗ್ಬೇಕು ಹೆಣ್ಮಗಳು, ನೀನು ಬೇರೆ ಮನೆಗೆ ಕೊಡ್ಬೇಕಲ್ಲ. ನಿನ್ನ ಮಗಳಿಗೂ ಹಿಂಗಾದ್ರೆ ಮುಂದೆ ಸುಂದಿರ್ತೀಯ ಅಲ್ಲ. ಪಾಪ ನೀನು ಮಾಡೋದಕ್ಕ ನನ್ನ ಮೊಮ್ಮಗಳಿಗೆ ಯಾಕಂದ್ಲಿ ಅಲ್ಲ. ನಾನು ನಿನಗೆ ಹೇಳಕತ್ತೀನಿ, ಒಂದು ಹುಡುಗಿ ನಿನಗೂ ಹುಟ್ಟ್ಯಾಳ, ಮಗಳದಾಳ, ಅಷ್ಟು ಯೋಚನೆ ಬೇಡ ನಿನಗೆ. ಅಯ್ಯೋ ಮಾವ ಬಿಡ್ರಿ, ಇಪ್ಪಟ್ಟು ಕುಡಿಯೋದ್ರಿಂದ ನಂಗೆ ಆಕತ್ತಲ್ಲ. ಕುಡ್ದ ಬಂದು ಹೊಡಿತೇನೆ ಅಂತಾಳ, ಬಟ್ ಕುಡಿಯೋದ ಬಿಟ್ಬಿಡ್ತಾನೆ ಬಿಡ್ರಿ. ಇದು ಒಂದು 20-30 ಸರಿ ಆತನ ಹೇಳಕತ್ತಿ. ಬರೇ 4-5 ದಿನಕ್ಕೊಮ್ಮೆ ಹಿಂಗೆ ಮಾಡೋದು, ಕುಡಿಯೋದು ಬಿಡ್ತಾನೆ ಅನ್ನೋದು, ಮತ್ತು 1-2 ದಿನ ನಟ್ಟಿಗಿರೋದು, ಮತ್ತು ಹಣ ಬರೋ ನಿಂದು. ಆ ದೇವ್ರ ಫೋಟೋದ ಮೇಲೆ ಆಣೆ ಮಾಡಿ ಕೈ ಮಾಡ್ಯಾರಪ್ಪ ಮೊನ್ನೆ, ಬಟ್ ಕುಡಿಯಂಗಿಲ್ಲ ಅಂತಂದೇಳಿ. 1-2 ದಿನ ನಟ್ಟಿಗಿದ್ರೆ ನೋಡು, ಮತ್ತು ಅದಾಣೆ ಬರೋಣ. ಇಂಥವಕ್ಕೆಲ್ಲ ದೇವ್ರ ದಿನರು ಎಲ್ಲಿ ಇದಾಕವ ಮಾವ? ನೀವು ತೀರಾ ಇಷ್ಟು ಇದು ಮಾಡಕ್ಕೆ ಬಂದ್ರೆ ನಿಮ್ಮ ಮಗಳನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಡ್ರಿ. ಆಕೆ ಬ್ಯಾಡ ಇಲ್ಲಿರೋದು, ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಡ್ರಿ. ಆಕಿನ ಹುಚ್ಚಳ ಮಗನ ಮರ್ಯಾದೆ ಕೊಟ್ಟಿದ್ದಿರ ಜಾಸ್ತಿ ಆತೇನೆ ನಿನಗೆ. ಕೈ ಮಾಡಿಲ್ಲಲ್ಲ ಅದಕ್ಕೆ ಹಿಂಗೆ ಮಾಡ್ತೀಯಲ್ಲ. ಇನ್ನೊಂದ್ಸರಿ ನನ್ನ ಮಗಳು ಕರ್ಕೊಂಡು ಹೋಗಂತ ನೋಡು, ಎದ್ದು ಇಕ್ಕರಿಸಿ ಬಿಡ್ತಾನೆ ಆಗ ಮಕ್ಕಕ್ಕೆ.
ಏನು ನನ್ನ ಮನೆ ಕರ್ಕೊಂಡು ಹೋಗಿ ಮದುವೆ ಮಾಡೇನೆ ನಿನ್ನ ಅಷ್ಟು ದಿನ ಎದಕ್ಕೆ ಮದುವೆ ಮಾಡ್ಕೊಂಡು ಅವಾಗ ಹೇಳ್ಬೇಕಾಗಿತ್ತು ನನಗೆ ನಿನ್ನ ಮಗಳು ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಮಕ್ಕಳು ಸಾಕೋ ಯೋಗ್ಯತೆ ಇಲ್ಲ ಅಂತಂದು ಏನು ನಾಟಕ ಮಾಡ್ತೀವಿ ಏನು ಮದುವೆ ಮಾಡ್ಕೊಂಬಂದು ಈಗ ಯಾವಾಗ ಬೇಕು ಅವಾಗ ಇರೋದು ಯಾವಾಗ ಬೇಕು ಕರ್ಕೊಂಡು ಹೋಗೋಣ ಅಂತ ಗೌರಿ ಇವನು ಹಿಂಗೆಲ್ಲ ಹೇಳಿದ್ರೆ ದಾರಿ ಬರೋಂಗಿಲ್ಲ ಬರೋ ಒಂದು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರೋಣ ಬಾ ದಿನ ಕುಡಿದು ಬಂದು ಗಲಾಟೆ ಮಾಡ್ತಾರೆ ನನಗೂ ನನ್ನ ಮಕ್ಳಿಗೂ ಚಿತ್ರಹಿಂಸೆ ಕೊಡ್ತಾರೆ ಅಂತ ಒಂದು ಕಂಪ್ಲೇಂಟ್ ಕೊಡೋಣ ಬಾ ಪೊಲೀಸ್ ಭಾಷೆದಲ್ಲೇ ಹೇಳಿದ್ರೆ ಸ್ಟೇಷನ್ಗೆ ಹೋಗಿ ಅಕ್ಕಂಡು ರುಬ್ಬಿದ್ರೆ ಗೊತ್ತಾಗತ್ತೆ ನನಗೆ ಬಾ ಹೋಗಿ ರೆಡಿ ಆಗು ಆ ಮಗಳ ಎಬ್ಸ್ಕ್ಯಾ ಬಾ ಹೋಗಂಬ ನಿಮ್ಮ ಅವನು ಬಂದಾಳ ಹಂಗಿದ್ರು ನಾವು ಸಾಕ್ಷಿ ಇದ್ದೋ ಬಾ ಆ ಯಾರ ಶಂಕರಪ್ಪರ ಅಂತಾರಲ್ಲ ಅವರು ನಿನ್ನೆ ಹೊಡೆಯಕ್ಕೆ ಬಂದಾಗಿದ್ರದಲ್ಲ ಅವರು ಬಿಡಿಸ್ ಕಳಿಸಿರಂದಿಲ್ಲ ಬಾ ಅವ್ರನ್ನೂ ಕರ್ಕೊ ಅವರೆಲ್ಲ ಐತಿ ಅವ್ರ ಮನೆ ತೋರಿಸು ಅವ್ರನ್ನೂ ಕರ್ಕೊಂಡು ಹೋಗಂಬ ಅಲ್ಲ ನಮ್ಮ ಮಾವ ನಿಮ್ಮ ಮಗಳು ಕರ್ಕೊಂಡು ಹೋಗಂತಂದ್ರೆ ಇನ್ನು ಹೆದರ್ಕೊಂಡು ಸುಮ್ಮನಕ್ರಂತಂದ್ರೆ ಇವ್ರೇನಪ್ಪ ಪೊಲೀಸ್ ಸ್ಟೇಷನ್ ಅಂತಾರೆ ಯಪ್ಪ ಮೊದಲ ಒಂದು ಸರಿ ಯಾವಾಗ ಕಳ್ತಾರದು ಕೇಸ್ನಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಲಾಠಿ ಹೊಡೆದ ತಿಂದು ಯಪ್ಪ ಅದ್ರದ್ದು ನೆನ್ಸ್ಕೊಂಡ್ರೆ ಇನ್ನೂ ಮೈ ಜುಮ್ಮಂದತಿ ಯಪ್ಪ ಹೆಂಗ ನಾನು ಸುಮ್ಮನಾಗ ಚಲೋ ಹೊತ್ತಾಗ ನಮ್ಮ ಮಾವ ಮೊದಲೇ ಹೇಳ್ದಂಗೆ ಮಾಡೋಣ ಯಾಕೆ ಸಿಟ್ನಾಗದಾನ ನಾನು ಹೆಂಗೆ ಸಮಾಧಾನ ಮಾಡಿ ಸುಮ್ಮನೆ ಆಗ್ಬಿಡ್ತೇನೆ ತಗ ಏನವ ಹಂಗ ನಿಂತಿಯಲ್ಲ ಇಂಥವ್ರಿಗೆಲ್ಲ ಪೊಲೀಸ್ ಭಾಷೆದಲ್ಲೇ ಹೇಳಿದ್ರೆ ಅರ್ಥ ಆಗೋದು ಹೋಗು ನನ್ನ ಮೊಮ್ಮಗಳು ಎಬ್ಸ್ಕೊಂಡ್ ಹೋಗು ಅಯ್ಯೋ ಇಕ್ಕೇನು ಹೊಂಟು ಬಿಟ್ಟಾಳಲ್ಲ ಏ ಗೌರಿ ನಿಂತ್ಕ ಇಲ್ವ ನಿಮಿಷ ಮಾವ ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಪೊಲೀಸು ಸ್ಟೇಷನ್ನು ಅಂತೀಯಲ್ಲ ಏನೀಗ ಕುಡಿಬಾರ್ದು ನಿಮ್ಮ ಮಗಳ ಮ್ಯಾಗ ಕೈ ಮಾಡಿಬಿಡ್ದು ಅದಲ್ಲ ಆತಗ ಬಟ್ ಒಂದು ದೊಡ್ಡ ತಕ್ಕಿ ಮ್ಯಾಗ ಬಿದ್ರೂ ಬಟ್ ನೀವು ಹೆಂಗೆ ಅಂತೀರಿ ಹಂಗೆ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಬಿಡುವಂತಿ ಈಗ ಸುಮ್ಮನೆ ಆಗ ಮಾವ ಇಪ್ಪಟ್ಟು ಹಂಗೆ ಮಾಡಂಗಿಲ್ಲ ನಾನು ಬರೀ ಮಾತು ಹೇಳಿದ್ರೆ ಸಾಲದು ನಡ್ಕೊಳೋದ್ರಾಗ ಇರ್ಬೇಕು ನಿನಗೆ ಹಳಿಯನ್ನ ಮರ್ಯಾದೆ ನಮ್ಮ ಹಿಂದೆ ಸಿಗ್ಬೇಕು ಅಂದ್ರೆ ನೀನು ಕರೆಕ್ಟಾಗಿದ್ದು ಅಷ್ಟೇ ಸಿಗ್ತದೆ ನೋಡು ಇಷ್ಟು ದಿನ ಹೋಗ್ಬಿಡು ನಾವು ಮಗಳು ಕೊಟ್ಟವಿ ಯಾಕೆ ಹಳಿಗ ಇದು ಮಾಡ್ಬೇಕು ಅಂತ ಸುಮ್ಮನಿದ್ದಂಗಲ್ಲ ನೀನು ಜಾಸ್ತಿ ಆಗುತ್ತೆ ಒಡೆಯೋದು ಬಿಡೋದು ನನಗೇನು ಸಣ್ಣ ವಿಷಯ ಏನು ಪಾಪ ನನ್ನ ಮಗಳು ಎಷ್ಟು ನೊಂದ್ಕೊಂಡಿರ್ತೈತೆ ನೀನೇನು ಕುಡ್ಕೊಂಬಂದು ನಿಷೇಧಾಗಿರ್ತಿ ರಾತ್ರಿ ಬಂದು ಕೈ ಮಾಡಿದ್ದು ಎಚ್ಚರಂಗಿಲ್ಲ ನಿನಗೆ ಪಾಪ ಎಲ್ಲ ಸಣ್ಣ ಮಗಳು ಇಟ್ಕೊಂಡು ಅಕ್ಕಿದ್ರಿಗೂ ಕಣ್ಣೀರು ಹಾಕಿದಂಗೆ ಎಷ್ಟು ನೊಂದ್ಕೊಂಡತೇನೆ ನಿನಗೇನು ಗೊತ್ತಾಗತ್ತದು ಏನಲ್ಲ ಮಾವ ಇಪ್ಪಟ್ಟು ಹಂಗೆ ಮಾಡಂಗಿಲ್ಲ ಅಂತಂದು ಬರೀ ಹಂಗೆ ಮಾಡಂಗಿಲ್ಲ ಅಂದ್ರಲ್ಲ ಒಂದು ಯಾವ್ದಾರು ಕೆಲಸ ಹುಡುಕಿ ನೆಟ್ಗ ಕೆಲ್ಸಕ್ಕೆ ಹೋಗಿ ದುಡ್ದು ನನ್ನ ನಮ್ಮ ಮಕ್ಕಳನ್ನ ಸಾಕೋದು ಹುಡ್ಕ್ಯಾ ಬರೀ ಮನ್ಯಾಗ ಬಿದ್ಕೊಂಡ್ರೆ ಏನು ದುಡ್ಡು ಎಲ್ಲಿಂದ ಬರ್ತಾವೆ ಮನೆ ಹೆಂಗೆ ಸಾಕ್ಬೇಕು ಆ ಹುಡುಗಿನ ಆಕಿ ಸಣ್ಣಕ್ಕಿ ನಡಿ ಈಗ ಮನೆಗೆ ಅದಾಳ ಇನ್ನೊಂದು ವರ್ಷ 2 ವರ್ಷಕ್ಕಾದ್ರೆ ಆಕಿನ ಶಾಲೆಗೆ ಹಚ್ಬೇಕು ಎಲ್ಲಿಂದ ಬರ್ತದೆ ಶಾಲೆಗೆ ಹಚ್ಚಕ್ಕೆ ಈಗ ನೋಡಿದ್ರೆ ಸಣ್ಣ ಹುಡುಗಿಯರ್ಗೂ 10-15 ಸಾವಿರ 20 ಸಾವಿರವರೆಗೂ ಅದಾವು ಅಲ್ಲ ಅವ್ರು ಸೇರಿಸ್ದಂಗಿರ್ತದೆ ಬಿಡು ಶಾಲೆಗೆ ಆದ್ರೆ ನೀನು ಒಂದು ಮಗು ಐತಿ ಅಷ್ಟು ನಿನಗೆ ಅಷ್ಟು ಬೇಜವಾಬ್ದಾರಿಯಿಂದ ಇರ್ತಿ ಅಂದ್ರೆ ನಿನಗೆ ಏನು ಹೇಳ್ಬಾರ್ದು ನಿನಗೆ ಅಯ್ಯೋ ಮಾವ ಬರೀ ಬೈಯದ ಮಾಡ್ತೀರಲ್ಲ ಬಂದಾಗಿಂದ ಹೋಗ್ಬಿಡು ಪಟ್ಟಿಳೆ ನಂಗೆ ಮಾಡಂಗಿಲ್ಲ ಅಂತಂದು ಒಂದು ಕೆಲಸ ಹುಡ್ಕೊಂಡು ಕೆಲ್ಸಕ್ಕೆ ಹೋಗಿ ದುಡ್ದು ತೋರಿಸ್ತಾನೆ ತಗ ನಿನಗೆ ಅವಾಗ ಗೊತ್ತಾಕತಿ ಇಲ್ಲಪ್ಪ ಒಂದು ಆರ್ತಿ ತಟ್ಟಿ ತಗೊಂಬಂದು ಎತ್ತಿ ಹೇಳ್ತಿರ್ತಾರೆ ನೀ ಮಾಡೋ ಕೆಲ್ಸಕ್ಕೆ ನೋಡು ಇದ ಲಾಸ್ಟ್ ಇನ್ನೊಂದ್ಸರಿ ಯಾವಾಗ ನನ್ನ ಮಗಳು ಕಣ್ಣಾಗ ನೀರು ಹಾಕ್ಸಿದಿ ಕೈ ಮಾಡಿದ್ದೆ ಅಂತ ಗೊತ್ತಾತು ಸೀದಾ ಇಲ್ಲಿ ಬರಂಗಿಲ್ಲ ಸೀದಾ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನಲ್ಲಿ ಕರ್ಕೊಂಡ್ಬರ್ತಾನೆ ಹುಷಾರಿಂದ ಇರು ನೀನು ನನ್ನ ಟೈಮೇ ಸರಿ ಇಲ್ಲ ಸಿಟ್ಟು ಬಂದದ್ದು ನಮ್ಮ ಮಾವ ಮಾತಾಡಿದ್ರೆ ಏನು ಮಾಡ್ಬೇಕು ಏನೋ ಒಂದು ಮಾತಾಡಿದ್ರೆ ಪೊಲೀಸ್ ಸ್ಟೇಷನ್ ಅಂತಾನೆ ಯಾಕೆ ಬೇಕಪ್ಪ ನನ್ನ ಟೈಮ್ ಸರಿ ಇಲ್ಲ ಸುಮ್ಮನೆ ಇರ್ತಾನೆ ಈಗ ನೋಡವ ಇಪ್ಪಟ್ಟು ಹಂಗೆ ಮಾಡಂಗಿಲ್ಲ ಕರೆಕ್ಟಾಗಿ ಕೆಲ್ಸಕ್ಕೆ ಹೋಗ್ತಾನೆ ಅಂತಾನೆ ಇನ್ಮೇಲೆ ಏನಾದರೂ ಇನ್ಮೇಲೆ ಒಂದು ಮಾತು ಕೈ ಮಾಡಕ್ಕೆ ಬಂದ್ರೂ ಫೋನ್ ಮಾಡು ಅವ್ನು ನನಗೆಲ್ಲ ಏನು ಮಾಡ್ಬೇಕು ಅಂತ ಗೊತ್ತೈತಿ ನೋಡಪ್ಪ ನಿನಗೂ ಹಿಂಗೆ ಬೈಬೇಕು ಅನ್ನೋದು ನಮಗೂ ಉದ್ದೇಶ ಅಲ್ಲ ಆದ್ರೆ ಎಷ್ಟು ತಾಳ್ಮೆಯಿಂದ ಹಿಡ್ಕೊಂತ ಬಂದರೂ ನೀನು ಕೇಳಿಲ್ಲಪ್ಪ ಆದ್ರೆ ನಮ್ಗೆ ಬೇರೆ ದಾರಿ ಇಲ್ಲ ನೋಡು ನೀನು ಚೇಂಜ್ ಆಗಲಿಲ್ಲ ಅಂದ್ರೆ ಮತ್ತು ನಿಮ್ಮ ಮಾವನ ಕಡೆ ಒಂದು ಹೊಡ್ತಾಗ ತಿಂದೆ ನೀನು ನಿಮ್ಮ ಮಾವನ ಸಿಟ್ಟು ಬಗ್ಗೆ ನಿನಗೇನು ಗೊತ್ತಿಲ್ಲ ಅವರು ಇಷ್ಟು ದಿನ ತಾಳ್ಮೆಯಿಂದ ಅದಾರ ಹೋಗಿ ಬಿಡಪ್ಪ ಮಗಳನ್ನ ಕೊಟ್ಟಾನೆ ಎಂದು ನೀನು ಬದಲಾದಿ ನಿನಗೆ ಒಳ್ಳೇದು ನೋಡಪ್ಪ ಅಯ್ಯಯ್ಯ ಇವ್ರೇನು ಇವರು ಇಬ್ಬರು ಗಂಡ ಹೆಂಡತಿ ನಮಗೆ ನನ್ನ ಮಗ ರೌಡಿಸಮ್ ಮಾಡಕತ್ತಾರ ಒಬ್ಬರಿಗತ್ತೆ ಒಬ್ರು ಬೆದರಿಕೆ ಎಚ್ಚರಿಕೆ ಕೊಡ್ತಾರ ನಂದೊಂದು ಹಣೆ ಬರ್ನ ಸರಿ ಇಲ್ಲ ಸುಮ್ಮನೆ ನೀನು ಬಂದು ತಪ್ಪು ಹೋಗಿ ಬಿದ್ಕೊಂಡಿದ್ರೆ ಗೊತ್ತು ನಿನ್ನೆ ನಾವು ಕೈ ಮಾಡಿ ತಪ್ಪು ಮಾಡಿಬಿಟ್ಟಿಲ್ಲ ಏನು ಮಾಡ್ಬೇಕತ್ತ ಈಗ ನಂದು ತಪ್ಪು ಐತಿ ಏನರ ಅಂದ್ರೆ ಮೊದಲು ನನಗೆ ನಮ್ಮ ಮಾವ ಮಕ್ಕ ನೋಡಿದ್ರೆ ಮೊದಲು ಎಕ್ಕರ್ಸಕ್ಕೂ ಇಂದ ಮುಂದೆ ನೋಡೋಂಗಿಲ್ಲ ಯಾಕೋ ಬಹಳ ಸಿಟ್ಟಾಗ್ಬಿಟ್ಟನ ಗೌರಿ ಹೋಗಿ ಬರ್ತೇವೆ ತಗೊಳವ ನಾವು ಅಯ್ಯಪ್ಪ ಹಂಗ ಬಂದು ಹಂಗೆ ಹೋಗಿರೆ ತಡ್ರಿ ಚಾ ಮಾಡ್ಕೊಂಬರ್ತೇನೆ ಹಂಗ ಬಂದು ಹಂಗ ಹೋಗ್ಕೊಂತೀರಲ್ಲ ಮಾವ ಇರ್ರಿ ಟಿಫನ್ ಮಾಡಿ ಊಟ ಮಾಡ್ಕೊಂಡು ಹೋಗಂತ್ರಿ ನೋಡಪ್ಪ ನೀನು ಈ ಮಾತು ಹೇಳ್ಬೇಕು ಅಂದ್ರೆ ಕರೆಕ್ಟಾಗಿ ನೀನು ದುಡ್ದು ಸಂಪಾದನೆ ಮಾಡಿ ಮನೆಗೆ ಏನೇನು ಬೇಕು ಏನೇನಿಲ್ಲ ಅಂತಂದು ತಂದ್ರೆ ನಾವು ಬಂದವರು ಖುಷಿಯಾಗಿದ್ದು ಹೋಗಪ್ಪ ನೀನು ಹಿಂಗೆ ಖುಷಿಯಾಗಿ ಇರೋದಕ್ಕೆ ಎದಕ್ಕೂ ಕರ್ಸೋಣಂಗಿಲ್ಲಪ್ಪ ನೀವು ಬರೀ ಇಂಥವೇನಾರ ಜಗಳ ಮಾಡ್ಕೊಂಡು ಬರಂಗೆ ಮಾಡ್ತೀನಿ ನಮ್ಮನ್ನು ಇನ್ನೊಂದ್ಸರಿ ನಾವು ಜಗಳ ನಿಮ್ಮನ್ನು ಒಂದು ಜಗಳ ಮಾಡಕ್ಕೆ ಪಂಚಾಯತಿ ಮಾಡಕ್ಕೆ ಕರ್ಸಂಗಿಲ್ಲ ನೋಡು ಏನರ ನಂದು ಹಿಂಗೆ ಕೆಲಸ ಸಿಕ್ಕತ್ತಿ ಕರೆಕ್ಟಾಗಿ ಹಿಂಗೆ ಹೊಂಟಾನೆ ಅಂತ ಹೇಳಿ ಕರ್ಸ್ಕೊಳಕ್ಕೆ ಹಂಗಿರ್ಬೇಕು ನೋಡು ಆತ್ಮವ ಇವತ್ತ ಹೋಗಿ ಕೆಲಸ ಹುಡುಕ್ತೀನಿ ಮಮ್ಮಿ ಐ ಅಜ್ಜ ಅಜ್ಜಿ ಯಾವಾಗ ಬಂದಿರಿ ಈಗ ಬಂದ್ವವ ಸ್ವಲ್ಪ ತಾತು ಏನಮ್ಮ ಈಗೆದ್ದು ಏನು ದೊಡ್ಡಬೇಕಮ್ಮ ಹಂಗೆಲ್ಲ ಲೇಟಾಗಿ ಎದ್ದೇಳಬಾರ್ದು
ಅಪ್ಪಾಜಿನೂ ಮಕ್ಕಂಡಿತ್ತು, ಅಪ್ಪಾಜಿ ಜೊತೆಗೆ ನಾನು ಮಕ್ಕಂಡೆ. ಒಟ್ನಾಗ ನನ್ನ ಹೆಂಡತಿ ಮಕ್ಕಳು ಸಾಲ ಒಂದೊಂದು ನಮ್ಮ ತಪ್ಪು ಹೇಳಿ ನಮ್ಮ ಮಾವನಿದ್ರೆ ನನ್ನ ಮರ್ಯಾದೆ ತಗೋರ್ತಾರೆ ನಾವು. ಹೋಗವ, ಹೋಗಿ ಮಕ್ಕ ತಗೊಂಬೋಗು. ನಿಮ್ಮ ಅವ್ವ ಚಾ ಮಾಡ್ಕೊಂಡು ಬರಗುತ್ತಾಳ, ಬ್ರೆಡ್ ಬಿಸ್ಕಿಟ್ ತಂದವಿ, ತಿನ್ನುವಂತೆ ಹೋಗು. ಹ್ಞೂ ಅಜ್ಜ. ನೋಡಲ್ ನನ್ನ ಮೊಮ್ಮಗಳು ಏನಂತ, ಬೆಳೆಯ ಮಕ್ಕಳು ಇರೋ ಮನ್ಯಾಗ ಸ್ವಲ್ಪ ಶಿಸ್ತು ಬದ್ಧತೆಯಿಂದ ಇರೋದು ಕಲಿಬೇಕು. ನೋಡಿ ನೀನು ಮಕ್ಕಂಡೇನಂತಂದು ನಾನು ಮಕ್ಕಂಡೇನೆ ಅಂತ ನನ್ನ ಮೊಮ್ಮಗಳು. ನೀನು ದೌಡಿದ್ರೆ ಆಕಿನ ದೌಡಿದ್ನ. ಬೆಳೆಯ ಮಕ್ಕಳು ಇರೋ ಮನ್ಯಾಗ ಸ್ವಲ್ಪ ನೆಟ್ಟಗ ಇರೋದು ಕಲೀರಿ. ಅದು ಮಾವ, ನಿನ್ನೆ ನಮ್ಮ ದೋಸ್ತಂದು ಬರ್ತ್ಡೇ ಪಾರ್ಟಿ ಇತ್ತ, ಅದಕ್ಕೆ ಪಾರ್ಟಿಗೆ ಹೋಗಿ ಬರೋದು ಲೇಟ್ ಆತ. ಅದಕ್ಕೆ ಬೆಳಗ್ಗೆ ಎಚ್ಚರನ ಆಗಿಲ್ಲ. ಬರೇ ದೋಸ್ತರು ಮೋಜು ಮಸ್ತಿ ಎಂಜಾಯ್ ಮಾಡೋದು ಪಾರ್ಟಿ ಮಾಡೋದು ಇದೇ ಜೀವನ ಅಲ್ಲಪ್ಪ. ಒಂದು ಹೆಣ್ಮಗಳು ನಿನ್ನ ನಂಬ್ಕೊಂಡು ಬಂದಳಂದ ಅವಳನ್ನ ಖುಷಿಯಿಂದ ನೋಡ್ಕೊಳ್ಳೋದು ಕಲ್ತ್ಕೋಬೇಕು. ಬರೀ ಹೊಡೆಯೋದು ಕುಡಿದು ಬಂದು ಇದು ಮಾಡೋದು ಹಂಗೆ ಅನ್ಸ್ಕೊಂಡ್ರೆ ಗಂಡು ಅನ್ಸ್ಕೊಳಂಗಿಲ್ಲ. ಸ್ವಲ್ಪ ನಟಿಗಿರೋದು ಕಲಿ. ನಮ್ಮ ಮಾವಂತರು ಇಲ್ಲೇ ಇದ್ರು ಕುಂತ್ರೆ ಯಾವ ವಿಷಯ ತಗೊಂಡಾದ್ರೂ ಮತ್ತೆ ಎಲ್ಲಿಂದ ಶುರು ಮಾಡಿ ಮತ್ತು ನನ್ನ ವಿಷಯಕ್ಕೆ ಮುಗಿಸೋದು. ಗೆದ್ದು ಬಿಡ್ತಾನೆ, ಇದ್ರಿಗೆ ಕುಂತ್ರೆ ಹಂಗೆ ಮಾತಾಡ್ತಾರೆ. ತಡಿ ಮಾವ, ಕೂತ್ಕರಿ ಬಂದೆ. ಅಜ್ಜಿ, ಆ ಮಾಮ ಬಂದಿಲ್ಲ? ಇಲ್ಲವಾ, ಒಂದು ನಿಮ್ಮ ಮಾಮ ಕೆಲ್ಸಕ್ಕೆ ಹೋಗೋತಾನೆ ಗೊತ್ತಲ್ಲ ನಿನಗೆ. ಕೆಲಸದಾಗ ರಜೆ ಕೊಡಲಿಲ್ಲ ಅಂತ ಅದಕ್ಕೆ ಬಂದಿಲ್ಲ. ಮಮ್ಮಿ ನಿನ್ನೆ ಮಾಮನೂ ಬರ್ತಾನೆ ಅಂದಿತ್ತು. ಹೋಗು, ನಾನು ಮಾಮನ ಮ್ಯಾಗ ಸಿಟ್ಟಾಗೇನು ಹೇಳು ಮಾಮಾಗ. ಅಮೂಲ್ಯ ನಿನ್ನ ಮಾತಾಡ್ಸಲ್ಲ ಅಂತಿಬಿಟ್ಟು ನಿನ್ನ ಚಾ ಇಟ್ಟು ಬಿಟ್ಟಾಳ ಅಂತ ಅಂದ. ಇಲ್ಲಿ ತಗೊಳಮ್ಮ, ಇನ್ನೊಂದ್ಸರಿ ಯಾವಾಗಾರ ಬರ್ತಾನಂತೆ. ಅವಾಗ ನಿನಗೆ ಐಸ್ ಕ್ರೀಮು, ಚಾಕ್ಲೇಟು, ಆಮೇಲೆ ಚಿಪ್ಸು ಎಲ್ಲ ತರ್ತಾನೆ. ಹೌದಾ? ಸರಿ, ಹೆಂಗಾದ್ರೆ ಸ್ವಲ್ಪ ಸ್ನೇಹಿತ ಮಾಡ್ತಾರೆ. ಮಗಳೇ, ಯಾಕಮ್ಮ ಇನ್ನೂ ಬೇಜಾರಾಗಿ? ನಿನ್ನ ಗಂಡಗ ಎಲ್ಲ ಎಳೆತಾಗ ಬಟ್ ಸ್ವಲ್ಪ ಹೆದರಿಕೆ ಇರ್ತದಾಗ ಅವನಿಗೂ. ನೀನು ಅವ್ನು ಕುಡಿದು ಬಂದಾಗ ಸುಮ್ಮನೆ ನೀನು ಹೆಚ್ಕೊಂಡೇನು ಮಾತಾಡಕ್ಕೆ ಹೋಗಬೇಡ. ಕುಡಿದ ವಿಷಯದಾಗ ಅವ್ರಿಗೇನು ಗೊತ್ತಾಗೈತಿ ಅಲ್ಲ, ಅವ್ನದೇನು ಸರಿನೇ ಐತೈತೆ ಅಂತ ಹೇಳಂಗಿಲ್ಲ ನಾನು. ಆದರೆ ಹೆಚ್ಚು ಕಮ್ಮಿ ಏನರ ಮಾಡೋಕೆ ಹೋಗಿ ಏನರ ಒಂದು ಎದಕ್ಕರ ಏನರ ತಗೊಂಡು ಹೊಡೆದಿದ್ರೆ ಯಾಕೆ ಬೇಕವ ಸುಮ್ಮನೆ ಯಾರಕ್ಕರ ಸುಮ್ಮನೆ ಅವ್ನು ಕುಡಿದು ಬಂದ ನೀನು ಹೆಚ್ಚು ಕಮ್ಮಿ ಏನು ಮಾತಾಡಕ್ಕೆ ಹೋಗಬೇಡ. ಸುಮ್ಮನೆ ನಿನ್ನ ಪಾಡಿ ನೀನು ಇದ್ಬಿಡು. ಇಲ್ಲ ಅಜ್ಜಿ, ಮಮ್ಮಿ ಏನು ಬೈಲಿಲ್ಲ ಅಂದರೆ ಏನು ಮಾಡಲಿಲ್ಲ ಅಂದ್ರೆ ಅಪ್ಪಾಜಿ ಸುಮ್ಮನೆ ಹೊಡಿತೈತಿ. ನನಗೆ ಅಳು ಬರ್ತದೆ ಗೊತ್ತೇನು. ಇಲ್ಲಿ ತಗೊಳವ, ನಿಮ್ಮ ಅಪ್ಪಗ ಹೇಳೇವಿ ಇಪ್ಪಟ್ಟು ಹಂಗೆ ಮಾಡಬಾರ್ದು ಹೊಡಿಬಾರ್ದು ಅಂತಂದು. ಇಲ್ಲ ಇಪ್ಪಟ್ಟು ಹಂಗೆ ಮಾಡಲ್ಲ ಅಂತಂದಾಗ ಬಟ್ ಹಂಗೇನು ಗಲಾಟೆ ಏನು ಮಾಡೋಂಗಿಲ್ಲ. ಬಟ್ ಏನ್ರ ನಿಮ್ಮ ಅಪ್ಪ ಹಂಗೇನು ಗಲಾಟೆ ಮಾಡಿದ್ರೆ ಹೇಳ್ಬಿಡು, ಅಜ್ಜಿಗೆ ಫೋನ್ ಮಾಡ್ತೇನೆ ನೋಡು ಮತ್ತೆ ಅಂತಂದು. ಏನು ನೋಡು ನಮ್ಮ ಮಾವ ನನ್ನ ಮಗಳ ಸತ್ಗೆ ನಾನು ವಿರುದ್ಧ ಎತ್ಕೊಡ್ತಾನೆ. ಸರಿವಾ, ಹಂಗಾದ್ರೆ ಹೋಗಿ ಬರ್ತೇವೆ. ಮನ್ಯಾಗ ಆಕಳು ಎಮ್ಮೆ ಅದಾವು, ಮತ್ತು ಮಳೆಗಳು ಇಳಕ್ಕೆ ಬರೋಂಗಿಲ್ಲ, ಯಾವಾಗ ಬರ್ತೈತೆ ಏನೇ ಅಂತಂದು. ಬಿಸಿಲಿತ್ತರ ನಾವು ಹಂಗೆ ಹೊರಗೆ ಕಟ್ಟಿ ಬಂದಿದ್ವಿ. ಮತ್ತು ಹೋಗ್ತಾವ ತಗೊಳವ, ಅವನು ಕೆಲ್ಸಕ್ಕೆ ಹೋಗೋಣ, ಬರೋದು ಸಾಯಂಕಾಲ ಆಕತಿ. ಸರಿ ಅವ, ಊಟ ಮಾಡ್ಕೊಂಡು ಹೋಗಿದ್ರೆ ಬರ್ತೈತೇನ? ಮಗಳೇ, ನೀನು ಹಿಂಗೂ ಬೇಜಾರಾಗಿದ್ರೆ ಹೆಂಗಮ್ಮ? ನಾವೇನು ಹಂಗೆ ಕೈ ಬಿಟ್ಬಿಡ್ತಾನೆ ನಮ್ಮ ನಿನ್ನ ಅವ್ನು ಹೊಡೆಯೋದು ಮಾಡಿದ್ರೆ ಎಳೆನ್ ತಗೋಪಟ್ಟು ಏನ್ರ ಹಂಗೆ ಇನ್ನೊಂದ್ಸರಿ ಹಂಗೆ ಮಾಡಿದ್ರೆ ಐತಲ್ಲ, ಒಂದು ಫೋನ್ ಮಾಡಿಬಿಡು. ಇಲ್ಲ ನೀನು ಪೊಲೀಸ್ ನಂಬರಿಗೆ ಫೋನ್ ಮಾಡಿಬಿಡು. 100 ಕೊಡಿದ್ರೆ ಎಲ್ಲಿದ್ರು ಬಂದುಬಿಡ್ತಾರ, ಹಾಕ್ಯಂಡು ಹೋಗ್ತಾರ ಅವ್ನ ಇದು ಜಿಪ್ನಾಗ. ಹಂಗಾದ್ರೂ ಗೊತ್ತಾಕತಿ. ಥೂ ನಮ್ಮ ಮಾವಂತರು ನಾನು ಎಂತಿ ತೆಲುಗಿಲ್ಲದ ಐಡಿಯಾ ಎಲ್ಲ ಹೇಳೋಗತ್ತಾರ. ಸರಿಯಪ್ಪ. ಮಹೇಶನ್ನ ರಜೆ ಇದ್ದಾಗ ಈ ಕಡೆ ಬಂದು ಹೋಗನ್ರಿ. ಭಾಳ ದಿನ ಆಗೈತೆ, ಯಾಕೆ ಬಂದಿಲ್ಲ. ಈಕಿನ ಮಾಮ ಅಂತಿರ್ತಾಳ. ಯಾವಾಗ ರಜೆ ಇರ್ತೈತಲ್ಲ ಅವಾಗ ಬಂದು ಹೋಗನ್ರಿ. ಇಲ್ಲ ಕೆಲ್ಸಕ್ಕೆ ಹೋಗ್ತಿರ್ತಾನಲ್ಲ, ಇಲ್ಲ ಸರ್ ಒಂದಿನ ಯಾವಾಗ ಬೇಗ ಬಾ ಅಂದರೆ ಬೇಕಾದಿಲ್ಲ ಟಿಫನ್ ಮಾಡ್ಕೊಂಡು ಹೋಗ್ಕನ. ಆಯ್ತು ತಗೊಳವ, ಹಂಗೆ ಮಾಡಂತಾನೆ. ನಾಳೆ ಬಂದು ಹೋಗಂತಂತಾಗ, ಬಂದು ಹೋಗ್ಕನ. ಸರಿ ತಗೊಳವ, ಬರ್ತೇವೆ ನಾವು. ಅಂದರೆ ಹೇಳಿದ್ದು ಎಲ್ಲ ನೆನಪೈತಿಲ್ಲ? ಹ್ಞೂ ಮಾವ, ನೆನಪೈತಿ. ತಗೊಳವ ಇದನ್ನ ನೀನು ಏನರ ಚಾಕ್ಲೇಟ್ ಏನರ ತಗ ಉಳಿದದ್ದು ನಿಮ್ಮ ಮಮ್ಮಿ ಕಡೆ ಕೊಡು. ಏನೋ ಅಯ್ಯೋ ಅಪ್ಪ, ಅದನ್ನೇನು ಮಾಡ್ತೀವಿ ಬಿಡ್ರಿ, ಬೇಡ. ಇದು ತಗೊಳವ, ಏನಕ್ಕತ್ತಿ. ಸರಿ ತಗೊಳವ, ಬರ್ತೇವೆ ನಾವು. ಹುಷಾರು ಮಗಳೇ. ಹ್ಞೂನವ, ಹೋಗಿ ಫೋನ್ ಮಾಡಿರಿ. ಮಮ್ಮಿ ಅಜ್ಜ ದುಡ್ಡು ಕೊಟ್ಟತ್ತಲ್ಲ, ನಾನು ಹೋಗಿ ಚಾಕಿ ತಂಬರ್ತೀನಿ. ಇಷ್ಟು ಬೆಳಗ್ಗೆನ ಚಾಕ್ಲೇಟ್ ತಿಂತೀಯೇನು? ಏನು ಬೇಡ, ಬಿಸಿ ಉಪ್ಪಿಟ್ಟು ಮಾಡ್ತೀನಿ, ಉಪ್ಪಿಟ್ಟು ತಿನ್ನುವಂತಿ. ಆಮೇಲೆ ಬೇಕಾದ್ರೆ ಹೋಗಿ ತರುವಂತಿ. ಇಲ್ಲಾಂದ್ರೆ ಕೊಡೋ ಒಂದು ದುಡ್ಡು ತೆಗೆದಿಡ್ತೀನಿ, ಆಮೇಲೆ ಕೊಡ್ತಾನಂತ ಅಂಗಡಿಗೆ ಹೋಗ್ಬೇಕಾರೆ. ಮತ್ತು ಆಮೇಲೆ ನೀನು ಚಾಕಿ ತರಕ್ಕೆ ಕೊಡ್ಬೇಕು ದುಡ್ಡು ನೀನು. ಕೊಡ್ತಾನಮ್ಮ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಯ್.